ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ನಾನು ಹಲವಾರು ಏಂಜಲ್ ನಂಬರ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇದಕ್ಕೆ ಮುಂಚೆ ಕೂಡ. 1111 ಇರಬಹುದು, 789 ಇರಬಹುದು. ಈ ರೀತಿ ಹಲವಾರು ನಂಬರ್ಗಳು, ಅದ್ರ ಬೆನಿಫಿಟ್ ಏನು ಅಂತ ನಾನು ಆಲ್ರೆಡಿ ಕೆಲವೊಂದು ವಿಡಿಯೋಗಳು ಮಾಡಿದ್ದೆ, ನೀವು ನೋಡಿದ್ದೀರ ಕೂಡ. ಅದೇ ರೀತಿ ಒಂದು ಏಂಜಲ್ ನಂಬರ್ ಇವತ್ತು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದಕ್ಕಿರುವಂಥ ಶಕ್ತಿ ಏನು, ಹಾಗೆ ಇದು ನೀವು ಬರೆಯೋದ್ರಿಂದ ನಿಮಗೆ ಏನೇನು ಪ್ರಯೋಜನಗಳಿದೆ, ಯಾವ ರೀತಿ ಮಾಡಬೇಕು, ಎಲ್ಲಿ ಇದನ್ನು ನೀವು ಬರ್ಕೋಬೇಕಾಗಿದೆ, ಯಾವ ಕಲರ್ ಪೆನ್ ಯೂಸ್ ಮಾಡಿ ನೀವು ಇದನ್ನು ಬರ್ಕೋಬೇಕು, ಎಲ್ಲದನ್ನು ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಅಲ್ಲಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಬರುತ್ತೆ, ಮತ್ತು ನೀವು ಡೌಟ್ನ ಕೇಳೋ ರೀತಿ ಆಗಿಬಿಡುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದರೆ ಪೂರ್ತಿ ವಿಡಿಯೋ ನೋಡಿ. ಇನ್ನು ಮೊದಲನೇದಾಗಿ ನೀವು ಇವತ್ತು ಯೂಸ್ ಮಾಡ್ತಿರೋಂಥ ನಂಬರ್ ಬಂದು 24 ಅನ್ನೋದು ಶುಕ್ರ ದೇವನಿಗೇ ಹೋಲಿಸಲಾಗಿದೆ. ಯಾಕಂದರೆ 2+4 ನಾವು ಆ್ಯಡ್ ಮಾಡಿದಾಗ 6 ಅಂತ ಬರುತ್ತೆ. ಈ ರೀತಿ ಬಂದಾಗ ನಾವು ಶುಕ್ರ ದೇವನಿಗೇ ಹೋಲಿಸಲಾಗುತ್ತೆ. ಯಾಕೆಂದರೆ ಅದು ಶುಕ್ರ ಅಂದ ತಕ್ಷಣ ನಾವು ಒಂಥರ ಲಕ್ಸುರಿ ಅಂತಲೇ ಹೇಳ್ಬೋದು. ಹಲವಾರು ಇದರಲ್ಲಿ ಹೇಳ್ತಾರೆ ಪರ್ಫ್ಯೂಮ್ಸ್ ಯೂಸ್ ಮಾಡೋದು ಶುಕ್ರನಿಗೆ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡ್ಬೋದು ನಾವು ಅಂತ ಹೇಳಿ ಎಷ್ಟೊಂದು ಕಡೆ ಹೇಳಲ್ಪಟ್ಟಿದೆ. ಹಾಗಾಗಿ ಇದು ಲಕ್ಸುರಿ ಅಂತಲೇ ನಾವು ಹೇಳುವಂಥ ಒಂದು ನಂಬರ್ ಆಗುತ್ತೆ ಶುಕ್ರನಿಗೆ ಹೋಲಿಸುವಾಗ. ನ್ಯೂಮರಾಲಜಿ ಒಂದು ವೇದಿಕ್ ಹಿಸ್ಟ್ರಿಯಲ್ಲಿ ಕೂಡ ಅದನ್ನು ಆ ರೀತಿಯೇ ಹೇಳಲಾಗಿದೆ. ಹಾಗಾಗಿ ಈ ನಂಬರ್ಗೆ ಅದರದ್ದೇ ಆಗಿರುವಂಥ ಒಂದು ಶಕ್ತಿ ಇದೆ. ಇನ್ನು ಈ ನಂಬರಿಂದ ಏನೇನು ಯೂಸ್ ಇದೆ ಅಂತ ಹೇಳೋದಾದರೆ, ನೀವು ಮನಸ್ಸಲ್ಲಿ ಏನೇ ಒಂದು ಆಸೆ ಇಟ್ಕೊಂಡು ನೀವು ಕೇಳ್ಕೊಳ್ಳೋದಾದರೆ, ಅಂದರೆ ನೀವು ಈ ನಂಬರ್ನ ಬರೆದು ನೀವು ಏನು ಮನಸ್ಸಲ್ಲಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಂದರೆ ನಿಮಗೆ ಏನಾದರೂ ನಡಿಬೇಕು, ಯಾವುದಾದ್ರೂ ಒಂದು ವಿಷಯ ನಡೆದಿಲ್ಲ ಅಂದಾಗಲೇ ಅಲ್ವಾ ನಾವು ಈ ರೀತಿ ಪ್ರಯೋಗಗಳು ಮಾಡೋದು. ಹಾಗಾಗಿ ನೀವು ಯಾವುದಾದ್ರೂ ಒಂದು ವಿಷಯ ನಡೀತಾ ಇಲ್ಲ, ಅದು ನಡಿಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ನೀವು ಮಾಡ್ತಿದ್ದೀರಾ, ಇಲ್ಲ ಏನಾದರೂ ಒಂದು ಈಗ ಹೌಸ್ ಸೇಲ್ಗಿಟ್ಟಿರ್ಬೋದು, ಇಲ್ಲ ನಿಮ್ದು ಯಾವುದೋ ರೆಂಟಿಗೆ ಕೊಡಬೇಕು ಅಂತ ಇಟ್ಟಿದ್ದೀರಾ, ಯಾರೂ ಬರ್ತಾ ಇಲ್ಲ ಮನೆಗೆ, ಈ ರೀತಿ ಏನಾದರೂ ಇರ್ಬೋದು. ಒಂದು ಅಡ್ಮಿಷನ್ ಆಗ್ತಿಲ್ಲ ಅಂತ ಇರ್ಬೋದು, ಒಂದು ಜಾಬ್ ಸಿಗ್ತಾ ಇಲ್ಲ ಅಂತ ಇರ್ಬೋದು, ಇಲ್ಲ ಏನಾದರೂ ಒಂದು ಆಸೆ ನಿಮ್ಮದು ನೆರವೇರ್ತಿಲ್ಲ, ಮದುವೆ ಆಗಿರ್ಬೋದು, ಇಲ್ಲ ಮಕ್ಕಳಾಗ್ತಿಲ್ಲ ಅನ್ನೋದಿರ್ಬೋದು. ಈ ರೀತಿ ಹಲವಾರು ರೀಸನ್ಗಳಿದೆ. ಇದರಲ್ಲಿ ಯಾವುದು ನಿಮ್ಮ ಪ್ರಾಬ್ಲಮ್ ಆದರೂ ಕೂಡ ನೀವು ಈ ಒಂದು ಪ್ರಯೋಗ ಮಾಡ್ಕೋಬೋದು. ಇಂಥದ್ದೇ ಇರಬೇಕು ರೀಸನ್ನು ಅನ್ನೋ ಥರ ಏನೂ ಇಲ್ಲ. ಇನ್ನು ನೀವು ಬರ್ಕೋಬೇಕಾಗಿರೋ ನಂಬರ್ ನಾನು ಆಲ್ರೆಡಿ ಹೇಳಿದೆ. ನೀವು ಬರ್ಕೋಬೇಕಾಗಿರುವಂಥ ಜಾಗ ಬಂದು ನಿಮ್ಮ ಯಾವುದಾದ್ರೂ ಕೈ ಇರ್ಬೋದು, ಅಂದರೆ ನಿಮ್ಮ ಎಡಗೈ ಆದರೂ ಇರ್ಬೋದು, ಇಲ್ಲ ನಿಮ್ಮ ಬಲಗೈ ಆದರೂ ಇರಬಹುದು. ಎರಡು ಕೈಯಲ್ಲಿ ನಿಮ್ಮ ಥಂಬ್ ಫಿಂಗರ್ ಇದೆಯಲ್ಲ, ಅಂದರೆ ಮೊದಲನೇ ಬೆರಳೇನಿದೆ ಪಿಕ್ಚರಲ್ಲಿ ನೀವು ಕಾಣ್ತಿರ್ಬೋದು, ಆ ಬೆರಳಿನ ಕೆಳಗಡೆ ಒಂದು ಸ್ವಲ್ಪ ಉಬ್ಕೊಂಡಿರುತ್ತೆ, ನೀವು ನೋಡ್ಬೋದು. ನಿಮ್ಮ ಕೈ ತೆಗೆದು ನೀವು ನೋಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಉಬ್ಬಿರುತ್ತೆ ಒಂದು ಜಾಗ. ಆ ಜಾಗದಲ್ಲಿ ನೀವು ಇದನ್ನು ಬರೀಬೇಕಾಗುತ್ತೆ. ಪಿಕ್ಚರಲ್ಲಿ ರೆಫರೆನ್ಸ್ಗೆ ಅಂತ ನಾನು ಬ್ಲ್ಯಾಕ್ ಪೆನ್ನಲ್ಲಿ ತೋರಿಸಿದ್ದೀನಿ. ನೀವು ಬ್ಲ್ಯಾಕ್ ಪೆನ್ ಅವಾಯ್ಡ್ ಮಾಡ್ಬೋದು. ನೀವು ರೆಡ್ ಪೆನ್ನು ಇಲ್ಲ ಬ್ಲೂ ಪೆನ್ನು, ಇಲ್ಲ ಅಂದರೆ ಗ್ರೀನ್ ಪೆನ್ ಇದ್ದರೆ ಇನ್ನೂ ಉತ್ತಮ ಅಂತಲೇ ಹೇಳ್ಬೋದು. ಈ 3 ಕಲರ್ ಯೂಸ್ ಮಾಡಿ ಬರೆದ್ರೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ಬ್ಲೂ ಮತ್ತು ಗ್ರೀನ್ ನೀವು ಎಲ್ಲ ಇದ್ದರೆ ನಿಮ್ಮ ಹತ್ರ ನೀವು ಅದನ್ನು ಯೂಸ್ ಮಾಡಿ 24 ದಿನ ನೀವು ಕಂಟಿನ್ಯೂಸ್ ಆಗಿ ಬರೀಬೇಕಾಗತ್ತೆ. ಇದು ಇಲ್ಲ ನಾನು ಕಂಟಿನ್ಯೂಸ್ ಆಗಿ ಯಾವಾಗಲೂ ಬರದೇ ಇರ್ತೀನಿ ಅನ್ನೋದಾದರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ 24 ಡೇಸ್ ಅನ್ನೋ ಒಂದು ಲೆಕ್ಕನ ನೀವು ಇಡ್ಬೋದು. ಈ ನಂಬರ್ ಕೆಲವ್ರು ಕೇಳ್ತಾರೆ, ಈ ನಂಬರೆಲ್ಲ ಬರ್ಕೊಂಡ್ರೆ ಕೆಲಸ ಆಗುತ್ತಾ ಅನ್ನೋದು. ನಂಬರ್ಗೆ ತುಂಬ ಶಕ್ತಿ ಇರುತ್ತೆ. ನಾವು ಹೇಳ್ತೀವಲ್ಲ ಕೆಲವೊಂದು ಮಂತ್ರಗಳಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ನಂಬರ್ಗಳಿಗಿರುತ್ತೆ. ಈಗ ನೀವು ಕೆಲವೊಂದು ಕಡೆ ಕೇಳಿರ್ಬೋದು, ಈಗ ಒಂದು ಮಂತ್ರ ಹೇಳೋದಾಗಲಿ ಏನೇ ಒಂದು ಬಂದಾಗಲೂ ಕೂಡ ನಾವು ಕೆಲವೊಂದು ನಂಬರ್ಸ್ನ ಹೇಳ್ತೀವಿ. ಈಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಸುತ್ತಾಕ್ಬೇಕಂದ್ರೂ ಕೂಡ ನಂಬರ್ನ ಲೆಕ್ಕ ಇಟ್ಕೊಂಡು ನಾವು ಸುತ್ತಾಕ್ತೀವಿ. ಸುಮ್ಮನೆ ಬಾಯಿಗೆ ಬಂದಾಗ ನಾವು ಸುತ್ತ ಹಾಕಲ್ಲ ಅಲ್ವಾ ದೇವರಿಗೆ. ಇಲ್ಲ ಕೆಲವೊಂದು ಮಂತ್ರಗಳು ಹೇಳಬೇಕಾದ್ರೆ ಇಷ್ಟೇ ಹೇಳಿ ಅಂತ ಹೇಳಿರುತ್ತೆ, ಇಲ್ಲ 3 ಸರಿ ಹೇಳಿ, ಇಲ್ಲ 9 ಸರಿ ಹೇಳಿ, 21 ಸರಿ ಹೇಳಿ, 41 ಸರಿ ಹೇಳಿ, 108 ಸರಿ ಹೇಳಿ. ಅಲ್ಲೇ ನೋಡಿ ಎಷ್ಟು ನಂಬರ್ಗಳು ನಮ್ಮ ವೇದಿಕ್ ಅಲ್ಲಿ ನಾವು ಹಳೆ ಕಾಲದಿಂದ ನಾವು ಅದನ್ನು ಪಾಲಿಸ್ಕೊಂಡು ಬಂದಿದ್ದೀವಿ. ಅಂದರೆ ಯೋಚನೆ ಮಾಡಿ ನಂಬರಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು. ಹಾಗಾಗಿ ಎಲ್ಲ ಇದರಲ್ಲೂ ಅಷ್ಟೇ, ಎಲ್ಲ ರಿಲಿಜನಲ್ಲೂ ಕೂಡ ನಂಬರ್ನ ಪ್ರಯೋಗ ಮಾಡುವಂಥದ್ದು ತುಂಬ ಹಳೆಯ ಕಾಲದಿಂದನೂ ಬಂದಿರೋವಂಥದ್ದು. ಅದು ಎಲ್ಲರದ್ರಲ್ಲೂ ಇದೆ. ಆದರೆ ಎಷ್ಟೋ ಜನಕ್ಕೆ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅಷ್ಟೇ. ಇನ್ನು ಇದಕ್ಕೆ ಮಾಡಿ ನೋಡೋದಾಗಲಿ, ಇಲ್ಲ ಈ ಯಾವ ಟೈಮಲ್ಲಿ ಬರೀಬೇಕು ಅನ್ನೋದಾಗಲಿ ಏನೂ ಇಲ್ಲ. ನೀವು ರೆಗ್ಯುಲರಾಗಿ ಬರೀಬೇಕು ಅಂದ್ಕೊಂಡಿದ್ರೆ
ನೀವು ಬೆಳಗ್ಗೆ ಸ್ನಾನ ಎಲ್ಲ ಆಗಿ ಇನ್ನೇನು ಆಫೀಸ್ಗೆ ಹೋಗ್ತೀರಾ ಅನ್ನೋಂಥ ಟೈಮು, ಇಲ್ಲ ನೀವು ಮನೇಲೇ ಇರೋರಾದರೆ ನೀವು ಮನೇಲೇ ನಿಮ್ಮ ಎಲ್ಲ ಕೆಲಸ ಮುಗಿದ ನಂತರ ನೀವು ಅದನ್ನು ಬರ್ಕೋಬೋದು. ಬರ್ದಿದ ನಂತರ ನೀವೀಗ ಮನೆ ಕೆಲಸ ಮಾಡೋರಾಗಿದ್ದರೆ ಪಾತ್ರೆ ತೊಳೆಯೋದು ಆ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಬೇಗ ಅಳಿಸಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಮುಗಿದ ನಂತರ ನೀವು ಬೆಳಗ್ಗೆ ಎಲ್ಲ ಮುಗಿಸಿದ ನಂತರ ನೀವು ಈ ನಂಬರ್ನ ನೀವು ಕೈಗೆ ಬರ್ಕೋಬೋದು. ಯಾಕೆಂದರೆ ಅದು ಕೈಯಲ್ಲಿ ಕಾಣ್ತಾ ಇರಬೇಕು. ಯಾಕಂದರೆ ಅಲ್ಲಿ ಆ ಜಾಗ ನಿಮಗೆ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ. ನಿಮ್ಮ ಬ್ಯಾಕ್ ಪೋರ್ಷನ್ ಕೈದು ಯಾವ ರೀತಿ ಇರುತ್ತೆ ಆ ರೀತಿ ಇರಲ್ಲ, ಒಳಗಡೆ ಸ್ವಲ್ಪ ಬ್ರೈಟಾಗೇ ಇರುತ್ತೆ. ಎಲ್ಲರ ಕೈಯೂ ಅಷ್ಟೇ ಒಳಗಡೆ ಜಾಗ ಬ್ರೈಟಾಗಿರೋದ್ರಿಂದ ನೀವು ಆ ಜಾಗದಲ್ಲಿ ಬರೆದಾಗ ನಮಗೆ ಕಾಣುತ್ತೆ. ಯಾವಾಗಲೂ ಕೈಯಲ್ಲಿ ಏನೇ ನೀವು ತೆಗೆದ್ರೂ ಕೂಡ ಆ ನಂಬರ್ ನಿಮಗೆ ಕಾಣಿಸ್ತಾ ಇರುತ್ತೆ. ಕಾಣಿಸಿದಾಗ ನೀವು ಏನು ಮಾಡಬೇಕು ಅಂದರೆ, ನೀವು ಯಾವುದಕ್ಕೋಸ್ಕರ ನೀವು ಬರೆದಿದ್ದೀರಾ ಅನ್ನೋವಂಥ ಅದನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೋತಾ ಇರಬೇಕು. ನಮ್ಮ ಬ್ರೈನಿಗೆ ಗೊತ್ತಾಗಬೇಕು ಏನಕ್ಕೋಸ್ಕರ ನೀವು ಬರೆದಿದ್ದೀರಾ ಅನ್ನೋದು ರಿಪೀಟ್ ಆಗ್ತಾ ಇರುತ್ತೆ ನಮ್ಮ ಬ್ರೈನಲ್ಲಿ. ಇದು ವರ್ಕ್ ಆಗೋದೇ ಹೀಗೇನೆ. ನಾವು ನಂಬರ್ ಬರೆದಾಗ ಅದು ಆಟೋಮೆಟಿಕ್ಕಾಗಿ ನಮ್ಮ ಬ್ರೈನಿಗೆ ಗೊತ್ತಾಗಿ ಈ ರೀತಿ ಕನೆಕ್ಟ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ ನಮಗೆ ಕಾಣಿಸೋಂಥ ರೀತಿಯಲ್ಲಿ ಇರಬೇಕು. ಅದು ಬೇಗ ಅಳಿಸೋಗೋಂಥ ರೀತಿಯಲ್ಲಿ ನೀವು ಬರ್ಕೋಬಾರ್ದು. ಇಲ್ಲ ಆಫೀಸ್ಗೆಲ್ಲ ಹೋದ್ಮೇಲೆ ಬರೆಯೋದಾದರೆ ನೀವು ಅಲ್ಲಿ ಹೋಗಿದ ಮೇಲೆ ನಿಮ್ಮ ಡ್ಯೂಟಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನೀವು ಬರ್ಕೋಬೋದು. ಇನ್ನೊಂದು, ನೀವು ಈ ನಂಬರ್ ಬರೆಯೋದಕ್ಕೆ ಮುಂಚೆ ನೀವು ಇಲ್ಲ ಮುಂಚೆ ಆದರೂ ಓಕೆ, ಇಲ್ಲ ನೀವು ಬರೆದಾದ್ಮೇಲೆ ಓಕೆ, ನಿಮ್ಮ ಹತ್ರ ಪರ್ಫ್ಯೂಮ್ಸ್ ಏನಾದರೂ ಇದ್ದರೆ ಅದನ್ನು ಅದ್ರ ಮೇಲೆ ಸ್ಪ್ರೇ ಮಾಡೋದ್ರಿಂದ ಇನ್ನಷ್ಟು ರಿಸಲ್ಟು ಎಫೆಕ್ಟಿವ್ ಆಗಿರುತ್ತೆ. ನಾನು ಹೇಳ್ದಂಗೆ ಇದು ಶುಕ್ರ ಅಂತ ಬಂದಾಗ ತುಂಬ ಪರ್ಫ್ಯೂಮ್ಸು ತುಂಬ ಹೆವಿ ಸ್ಮೆಲ್ ಇರೋವಂಥದ್ದು, ಅಂದರೆ ತುಂಬ ಬ್ರೈಟ್ ಸ್ಮೆಲ್ ಇರೋವಂಥದ್ದು, ತುಂಬ ಲಕ್ಸುರಿಯಾಗಿ ನಾವು ರೆಡಿ ಆಗೋದು, ಇದೆಲ್ಲ ಸ್ವಲ್ಪ ಶುಕ್ರನಿಗೆ ಕನೆಕ್ಷನ್ ಜಾಸ್ತಿ ಆಗೋದ್ರಿಂದ ನೀವು ಇದು ಬರೆದ ನಂತರ ಪರ್ಫ್ಯೂಮ್ ಏನಾದರೂ ಅಲ್ಲಿ ಸ್ಪ್ರೇ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಏನಕ್ಕೋಸ್ಕರ ನೀವು ಬರೀತಿದ್ದೀರಲ್ವ ಅದಕ್ಕೆ ಇನ್ನೊಂದಷ್ಟು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟು ಸಿಗುತ್ತೆ, ಖಂಡಿತ ಸಿಗುತ್ತೆ. ಇದ್ರ ಜೊತೆಯಲ್ಲಿ ನೀವು ಇದನ್ನು ಬರೆದು ನೀವು ಸುಮ್ಮನೆ ಆಗ್ಬೋದು. ಬರೆದು ನೀವು ಯಾವುದಾದ್ರೂ ಒಂದು ಮೈಂಡಲ್ಲಿ ಅಂದ್ಕೊಂಡು ನೀವು ಬರೆದ್ರೂ ಸಾಕು. ಇಲ್ಲ ಅಂದರೆ ನೀವು ಇದ್ರ ಜೊತೆಯಲ್ಲಿ 24 ಡೇಸ್ 24 ಟೈಮ್ಸ್, ಅಂದರೆ ಪ್ರತಿಯೊಂದು ದಿನ 24 ಟೈಮ್ಸ್ ನೀವು ಏನು ಅಂದ್ಕೊಂಡಿದ್ದೀರೋ ಮೈಂಡಲ್ಲಿ, ಅಂದರೆ ನೀವು ಏನಾದರೂ ಒಂದು ಆಗಬೇಕು ಅಂದ್ಕೊಂಡಿರ್ತೀರಲ್ವ. ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಒಂದು ಕಡೆ ಜಾಬ್ ಬೇಕು ಅಂತ ನೀವು ಇದನ್ನು ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ನೀವು 24 ಟೈಮ್ಸ್ ಅದನ್ನು ಬರೀಬೇಕಾಗುತ್ತೆ. ನಿಮಗೆ ಜಾಬ್ ಆಲ್ರೆಡಿ ಸಿಕ್ಕಿದೆ ಅನ್ನೋ ಥರ ಯಾವಾಗಲೂ ಪಾಸಿಟಿವ್ ಆಗಿ ಬರೀಬೇಕಾಗುತ್ತೆ. ನಾವು ಕ್ವಶನ್ ಮಾರ್ಕ್ ಬರೋವಂಥ ರೀತಿಯಲ್ಲಿ ಏನೂ ಕೇಳಬಾರ್ದು. ನಮಗೆ ಆಲ್ರೆಡಿ ಆಗಿದೆ ಅನ್ನೋ ಥರ ಇರಬೇಕು. ಈಗ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ನಿಮಗೆ ಜಾಬ್ ಬೇಕು ಅನ್ನೋ ಆಸೆ ಇದ್ದರೆ ಆ ಕಂಪನಿ ಹೆಸರು ಬರೆದು ನಂಗೆ ಆಲ್ರೆಡಿ ಇಲ್ಲಿ ಕೆಲಸ ಸಿಕ್ಕಿದೆ ಅಂತ ಸಿಂಪಲಾಗಿ ಒಂದು ಲೈನ್ ಬರೆದು ಅದನ್ನೇ 24 ಟೈಮ್ಸ್ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಈ ರೀತಿ ನೀವು ಪ್ರತಿದಿನ 24 ಟೈಮ್ಸ್ ಬರೆದು 24 ಡೇಸ್ ಇದನ್ನು ಕಂಟಿನ್ಯೂ ಆಗಿ ಬರೆಯೋದ್ರಿಂದ ರಿಸಲ್ಟು ನಿಮಗೆ ಬೇಗ ಸಿಗುತ್ತೆ. ಹಾಗೂ ರಿಸಲ್ಟಿಗೆ ತುಂಬ ಪವರ್ ಕೂಡ ಇರುತ್ತೆ. ನೀವು ಯಾವ ರೀತಿ ಏನು ಅಂದ್ಕೊಂಡು ಮಾಡಿದಿರೋ ಅದು ಕೆಲಸ ಅಂತ ಮಾತ್ರ ಅಲ್ಲ, ಬೇರೆ ಹಲವಾರು ವಿಷಯಗಳಿಗೋಸ್ಕರ ನೀವು ಮಾಡ್ತೀರ. ಎಷ್ಟೊಂದು ಜನ ಎಷ್ಟೊಂದು ಪ್ರಾಬ್ಲಮ್ಸ್ಗೋಸ್ಕರ ಬರೀತಾರಲ್ವ. ಸೊ ಪ್ರತಿಯೊಂದನ್ನು ಈ ರೀತಿ ನೀವು ಬರೆದಾಗ ಏನಾಗುತ್ತೆ, ಅದಕ್ಕೆ ಇನ್ನೊಂಚೂರು ಎಫೆಕ್ಟು ಬೇಗನೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ನಂಬರ್ನ ನೀವು ಬರೆದು ಈ ರೀತಿ ಟ್ರೈ ಮಾಡ್ಬೋದು. ನಾನು ಹೇಳಿದಾಗೆ ಪರ್ಫ್ಯೂಮ್ ಕೂಡ ನೀವು ಅದ್ರ ಮೇಲೆ ಸ್ಪ್ರೇ ಮಾಡೋದ್ರಿಂದ ಇನ್ನೊಂದಷ್ಟು ಎಫೆಕ್ಟು ಜಾಸ್ತಿನೇ ನಿಮಗೆ ಸಿಗುತ್ತೆ. ಇದು ಏಂಜಲ್ ನಂಬರ್ಸ್ಗಿರುವಂಥ ಪವರು. ಹಾಗೆ ನಾನು ಹೇಳಿದಾಗೆ 2 + 4 ಅನ್ನೋದು ಆ್ಯಡ್ ಮಾಡಿದಾಗ ನಮಗೆ 6 ಬರೋದ್ರಿಂದ ಶುಕ್ರನಿಗೆ ಕೂಡ ಇದು ಕನೆಕ್ಷನ್ ಜಾಸ್ತಿ ಇರೋದ್ರಿಂದ ನೀವು ಯಾವುದೇ ಲಕ್ಸುರಿ ಆಗಿರುವಂಥ ವಿಷಯ ಕೇಳಿದರೂ ಕೂಡ ನಿಮಗದು ಸಿಗುತ್ತೆ. ಅದಂತೂ 100%. ಎಷ್ಟು ದೊಡ್ಡ ವಿಷಯನಾದರೂ ನೀವು ಕೇಳ್ಬೋದು. ಕೇಳಿ ಇದನ್ನು ಈ ರೀತಿ ನೀವು ಕೈಯಲ್ಲಿ ಬರ್ಕೋಬೋದು. ಎಲ್ಲರ ಹತ್ರ ಹೇಳ್ಕೊಂಡು ಬರಬೇಕು ಅಂತೇನಿಲ್ಲ, ಬೇರೆಯವ್ರು ನೋಡಿದ್ರು ಏನೋ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಯಾವುದೇ ಯೋಚನೆ ಇಲ್ದಿರಾನೆ ನೀವು ಈ ನಂಬರ್ನ ನೀವು ಕೈಯಲ್ಲಿ ಬರ್ಕೋಬೋದು. ನೀವು ಅಂದ್ಕೊಂಡಿದ್ದು ಏನೇ ಇದ್ದರೂ ಕೂಡ ಅದು ನೆರವೇರುತ್ತೆ. 100% ರಿಸಲ್ಟ್ ಅಂತೂ ನಿಮಗೆ ಸಿಗುತ್ತೆ. ಇನ್ನು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ.